ಸತ್ಯವನೆಲ್ಲ ಮೂರಡಿಟ್ಟಂಗಳಲ್ಲಿ ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಗೈದ ಶ್ರೀ ಜಡೇಶಿಂದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಪರಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणं शान्तैकपदं देवं वन्दे सिद्धारूढमहं भजे, वन्दे सिद्धारूढमहं भजे. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿವರೆಗೂ ನಡೆದು ಬಂದಂಥ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 3ನೆಯ ಸಂಧಿ ನಿನ್ನೆ ಮಂಗಲಗೊಂಡಿದ್ದು, ಇವತ್ತಿನ ದಿನ 4ನೆಯ ಸಂಧಿ ಆರಂಭಗೊಳ್ಳುವುದು. ಈ 3ನೆಯ ಸಂಧಿಯ ತಾತ್ಪರ್ಯವನ್ನು ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು, ನಾವು ಕೂಡ ಕೇಳ್ತಾ ಬಂದೀವಿ. ಇಲ್ಲಿವರೆಗೂ 3 ಸಂಧಿಯ ಪರ್ಯಂತರವಾಗಿ ಹೇಳಿದ್ದೇನು ಅಂದರೆ, ಅದು ಸುಜ್ಞಾನ ನಿಯೋಗವನ್ನು ಹೇಳಿ ಮತ್ತು ಅದು ತಿಳಿಯದವರಿಗೆ, ಯಾರಿಗೆ ಅರ್ಥ ಆಗಿಲ್ಲ ತಿಳಿದಿಲ್ಲ ಅಂಥವರಿಗೆ ಈ 4ನೇ ಸಂಧಿಯನ್ನು ಹೇಳಲೇಬೇಕು ಗುರುಗಳಾದವರು ಅಂತ
ಅಪ್ಪಣೆಯನ್ನು ಮಾಡ್ಯಾರ. ಕಾರಣ ಏನಂದ್ರೆ, ಯಾವ ಸತ್ಯ ಮತ್ತು ಮಿಥ್ಯ, ಜಡ ಅಜಡ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳಬೇಕಾದರೆ ಅದು ಅನುಭವಕ್ಕೆ ಬರಬೇಕಾಗಿತ್ತು. ಅಂದರೆ ಅದಕ್ಕಾಗಿಯೇ ತಕ್ಕ ಮಟ್ಟಿನಲ್ಲಿ ಸಾಮರ್ಥ್ಯವುಳ್ಳಂತ ಅಧಿಕಾರಿ ಇರಬೇಕು, ಅಧಿಕಾರಿ. ಹಾಗಾಗಿ ಆ ಒಂದು ಬ್ರಹ್ಮಜ್ಞಾನ ಏನು ಇದೆ ಅಂದರೆ, ಅದು ಯಾವ ಆಕಾಶದಲ್ಲಿ ನೆರೆ ಅಂದರೆ ಚೆನ್ನಾಗಿ ಆಕಾಶದಲ್ಲಿ ಇರುವಂಥ ಸೂರ್ಯನಿಗೆ ಯಾವ ಮೋಡಗಳು ಮುಚ್ಚಿಕೊಂಡ ಸಂದರ್ಭದಲ್ಲಿ ಆ ಮೋಡಗಳ ಕತ್ತಲೆಯನ್ನು ಕಳೆಯಬೇಕಾಗಿದ್ದರೆ ಸೂರ್ಯನ ಪ್ರಖರ ಕಿರಣಗಳೇ ಬೇಕು. ಸಾಮಾನ್ಯ ಕಿರಣಗಳಿಂದ ಹೋಗೋದಿಲ್ಲ. ಪ್ರಖರ ಕಿರಣ ಅಂದರೆ ಅದು ಬಲಿಷ್ಠವಾದ ಸೂರ್ಯನ ಕಿರಣಗಳಿಂದನೇ ಸೂರ್ಯನಿಗೆ ಮುಚ್ಚಿದಂಥ ಯಾವ ಮೇಘದ ಕತ್ತಲೆಯನ್ನು ಕಳೀಲಿಕ್ಕೆ ಸಾಧ್ಯ. ಅದರಂತೆ ನಮ್ಮ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅತ್ಯಂತ ಅಭಾವ, ಅನ್ಯೋನ್ಯ ಅಭಾವ ಅಂತ ಶಾಸ್ತ್ರಗಳಲ್ಲಿ 4 ಅಭಾವವನ್ನು ಕೇಳಿರಿ. ಈ 4 ಅಭಾವರಹಿತವಾಗಿರ್ತಕ್ಕಂಥ ವಸ್ತೇ ನಿತ್ಯವಾದ ಬ್ರಹ್ಮವಸ್ತು. 4 ಅದರಲ್ಲಿಲ್ಲ. ಮತ್ತೆ ಇವು 4 ಸಹಿತವಾಗಿ ಕೂಡಿದ್ದೇನದ ಅದು ಅನಿತ್ಯವಾದ ಜಡ ಜಗತ್ತೊಂದ್ರು. ಇದು ಏನಾಗ್ಯದಂದ್ರೆ, ಸೂರ್ಯನಿಗೆ ಯಾವ ಮೇಘ ಮುಚ್ಚಿದಂತೆ ನಮ್ಮ ಆತ್ಮ ಸ್ವರೂಪ ಏನಾದ ಅಲ್ಲಿ ಚೆನ್ನಾಗಿ, ಅಂದರೆ ಬಹುಜನ್ಮದಿಂದ ಈ ಅಜ್ಞಾನವೆನ್ನುವ ಕತ್ತಲೆ ಏನದ ಆತ್ಮನನ್ನು ಆವರಿಸದ, ಮುಚ್ಚಿದಂಗೆ ಆಗ್ಯದ. ಮುಚ್ಚಿಲ್ಲ, ಅದು ಮುಚ್ಚಿದಂಗೆ ಆಗ್ಯದ. ಒಂದು ವೇಳೆ ಮುಚ್ಚಿದ್ದೇ ಸತ್ಯ ಆಗಿದರೆ ಅದನ್ನು ಬಿಚ್ಚಲಿಕ್ಕೆ ಯಾವ ಗುರುಶಾಸ್ತ್ರದಿಂದ ಸಾಧ್ಯನೇ ಆಗ್ತಿದ್ದಿಲ್ಲ. ಮುಚ್ಚಿದಂಗೆ ಆಗ್ಯದ. ಆದರೆ ಮುಚ್ಚಿದ ಆ ಒಂದು ಮೇಘಮಂಡಲದ ಕತ್ತಲೆಯನ್ನು ಸೂರ್ಯನ ಪ್ರಖರ ಕಿರಣಗಳಿಂದಲೇ ನಾಶ ಆಗ್ತದೆ. ಬೇರೆ ಸಾಧನೆಗಳು ಕೆಲಸ ಕೊಡಂಗಿಲ್ಲ. ಅದರಂತೆ ಆತ್ಮನನ್ನು ಆವರಿಸಿದಂಥ ಅಭಾವದಿಂದ ಕೂಡಿದ ಈ ದೇಹದ ಮೋಹ ಅನ್ನುವಂಥದ್ದು ನಮ್ಮ ಮೇಲೆ ಆವೃತ್ತಿ ಮಾಡ್ಯಾರ. ದೇಹ ನಾನು, ಅದಕ್ಕೆ ದೇಹ ನಾನು, ದೇಹ ನಾನು. ಇದನ್ನು ಕೆಡಿಸಬೇಕಾಗಿದ್ರೆ ಏನು ಬೇಕು ಅಂದರೆ, ಬಲಿಷ್ಠವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳೇ ಬೇಕಿದ್ದಂತೆ ಇಲ್ಲಿ ಬಲಿಷ್ಠವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನ ವಚನವೇ ಬೇಕು ಅಂತ. ಅದಕ್ಕಾಗಿ ಹೇಳಿದ್ರೆ ಅವರು ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಸಾಮಾನ್ಯ ಗುರುಗಳಿಂದ ಇದು ನಿವೃತ್ತಿ ಆಗೋದಿಲ್ಲ ಅಂತ ಅರ್ಥ ಆಯ್ತಲ್ಲ. ಒಬ್ಬ ಬಲಿಷ್ಠವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಹಾಗೆ ಇಂಥದ್ದನ್ನ ಪಡ್ಕೋಬೇಕನ್ನುವಂಥ ಇಚ್ಛೆ, ಆಕಾಂಕ್ಷೆ ಅನ್ನುವಂಥದ್ದು ಶಿಷ್ಯರಾದವರಿಗೆ, ಆತ್ಮಜ್ಞಾನದ ಅರಿವನ್ನು ಮಾಡಿಕೊಳ್ಳುವವರಿಗೆ ಮೊದಲೇ ಜೀವನದಲ್ಲಿ ಇದು ಗುರಿಯಾಗಿರಬೇಕು. ಇದು ಗುರಿ ಇರಬೇಕು ನಮಗೆ. ಅದಕ್ಕಾಗಿ ಏನಾಗಬೇಕಾಗಿದೆ, ಮೊದಲೇ ಇಲ್ಲಿ ಬರೋಕ್ಕಿಂತ ಮೊದಲೇ ಯಾವ ಗುರುಶಾಸ್ತ್ರಾದಿಗಳಲ್ಲಿ ಶಾಸನ ಮಾಡಿದಂಥ ಭಕ್ತಿ ಭಾವಗಳಿಂದ ಕೂಡಿಕೊಂಡು ಅದರಲ್ಲಿ ಚೆನ್ನಾಗಿ ವಿಶ್ವಾಸವನ್ನಿಟ್ಟುಕೊಂಡು ವಿವೇಕಶಾಲಿಯಾಗಿ ಆತನು ಪರಿಶುದ್ಧವಾದ ಮನಸ್ಸಿನಿಂದ, ಪರಿಶುದ್ಧ ಅಂದ್ರೇನು, ಮಲ ವಿಕ್ಷೇಪ ದೋಷರಹಿತನಾಗಿ
ಅವೆಲ್ಲ ನಮ್ಮ ಮನಸ್ಸು ಅಶುದ್ಧ ಮಾಡಿದ್ದು. ಆ ಮಲ ವಿಕ್ಷೇಪ ದೋಷ ರಹಿತನಾಗಿ ಆವರಣ ದೋಷವೊಂದೇ ಸಹಿತನಾಗಿ ಇಹಲೋಕದ ಏನು ಭೋಗ ಭಾಗ್ಯ ವಿಷದಿಂದ ಕೂಡ್ಯವ, ಇವು ಯಾವ ಸಿಹಿ ಅಲ್ಲ, ಆನಂದದಾಯಕವಲ್ಲ. ಇದರಂತೆ ಪರಲೋಕದ ಸ್ವರ್ಗಾದಿ ಭೋಗಗಳು ಕೂಡ ಅವು ಎಲ್ಲವೂ ಕೂಡ ಇಹಲೋಕ ಭೋಗಕ್ಕೆ ಸಮಾನವ. ಇದರಿಂದ ನನಗೇನಾಗಿದೆ ಅಂದರೆ ಜನನ ಮರಣ ಅನ್ನುವಂಥ ಯಾವ ಭಯ ಅನ್ನುವಂಥದ್ದು ನಮಗೆ ಕೂಡ್ಯದ. ಸೂರ್ಯನಿಗೆ ಮೇಘ ಕೂಡಿದಂಗೆ ಅಜ್ಞಾನ ಅಲ್ಲ, ಅದು ಅಜ್ಞಾನಕ್ಕೆ ಕಾರಣ ಇದೆ ಅಲ್ಲ, ಜನನ ಮರಣ. ನಾವು ಅಜ್ಞಾನ ಏನಾಗದ್ರಿ, ಎಲ್ಲರೂ ಭಾಳ ಚಲೋ ಇವೆಲ್ಲ ಅಂತೀವಿ. ನಾವು ಏನು ಕಡಿಮೆ ಆಗ್ಯದ ನಮ್ಗೆ? ಉಣಕ್ಕೆ ಕಡಿಮೆ ಇಲ್ಲ, ತಿನ್ನಕ್ಕೆ ಕಡಿಮೆ ಇಲ್ಲ, ಮಾತಾಡಕ್ಕೆ ಕಡಿಮೆ ಇಲ್ಲ. ಆದರೆ ಮರಣ ಭಯ ಅನ್ನುವಂಥದ್ದು ಅತ್ಯಂತ ದುಃಖಪ್ರದಾಯಕವಾದದ್ದು. ಆ ದುಃಖದಿಂದ ಶ್ರೀಮಂತ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನು ಮೊದಲು ಹೇಳಿದಂತೆ ನವವಿಧ ಭಕ್ತಿಗಳ ತಾತ್ಪರ್ಯನಾಗಿ ಅಂತರೇಂದ್ರಿಯ ಬಹಿರೇಂದ್ರಿಯವನ್ನ ನಿಗ್ರಹವನ್ನು ಮಾಡಿಕೊಂಡು ಈ ಆವರಣ ದೋಷದಿಂದ ಜನನ ಮರಣ ಏನು ಆದ್ರೆ ನಿವೃತ್ತಿ ಆಗ್ತದ ಅನ್ನುವಂಥ ವಿಚಾರವನ್ನಿಟ್ಟುಕೊಂಡು ವಿವೇಕಶಾಲಿಯಾಗಿ ಒಬ್ಬ ಬಲಿಷ್ಠನಾದಂಥ ಗುರುವಿಗೆ ಶರಣಾಗತನಾಗಿ ಅಷ್ಟೇ ಮುಗಿಲಿಲ್ಲ, ಆ ಮಾತುಗಳನ್ನು ಆ ಗುರು ಹೇಳುವಂಥ ಮಾತುಗಳಲ್ಲಿ ಇವು ಶಾಸ್ತ್ರದ ಮಾತುಗಳು, ಇವು ವೇದದ ಮಾತುಗಳು, ಇವು ಶ್ರುತಿಯ ಮಾತುಗಳು, ಇವು ಭಗವಂತನ ವಾಣಿಗಳಂತ ಯಾರಿಗೆ ವಿಶ್ವಾಸ ಬಂದದ ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂದ್ರೆ ನೋಡ್ರಿ. ನಾವು ಉಪದೇಶ ಆಗೋದು ಬ್ರಹ್ಮಜ್ಞಾನ ಆಗ್ಬೇಕಂತೀವಿ, ಆತದಿಲ್ಲ ಅಂತಲ್ಲ. ಉಪದೇಶ ಆದ ತಕ್ಷಣ ಬ್ರಹ್ಮಜ್ಞಾನ ಆಗಬೇಕಂತೀವಿ, ಆಗೋದಿಲ್ಲ ಅಂತಲ್ಲ. ಈ ಒಳಗಿನೂ ರೆಡಿ ಇರಬೇಕಲ್ಲ, ಹಿಂದೆನೂ ತಯಾರಿದ್ರೆ ಆತದೋ ಇಲ್ಲ. ಅದಕ್ಕಾಗಿ ಆತ ಏನು ಮಾಡ್ತಾನೆ, ಉಳಿದೆಲ್ಲ ಮಾತುಗಳನ್ನು, ಉಳಿದೆಲ್ಲ ಗುರುಗಳ ಉಳಿದೆಲ್ಲ ಎಷ್ಟೋ ರಂಜನೀಯವಾಗಿರ್ತಕ್ಕಂಥ ಶಾಸ್ತ್ರಗಳು ಉಂಟು, ಮಾತುಗಳುಂಟು. ಆ ಎಲ್ಲ ಮಾತುಗಳನ್ನು ಆ ಅಧಿಕಾರಿ ಏನು ಮಾಡ್ತಿರ್ತಾನ, ಏನು ಮಾಡಿದ್ದಾನ ಅಂದ್ರೆ ಮನಸ್ಸಿನಲ್ಲಿ ಒಟ್ಟನ್ನ ತೂರಿ ಕಾಳನ್ನ ಸ್ವೀಕಾರ ಮಾಡಿದಂತೆ ಇವೆಲ್ಲವೂ ಇಹಲೋಕದ ಪರಲೋಕದ ಭೋಗ ಭಾಗ್ಯಗಳು ತೌಡಿದ್ದಂಗ, ಇವು ಒಟ್ಟಿದ್ದಂಗ ಕ್ಷಣಿಕವಾಗಿ. ಒಟ್ಟು ಯಾರು ತಿಂತಾರಂದ್ರೆ ದನ ಕರುಗಳಿಗೆ ಹೊಟ್ಟಾಕ್ತರಿ, ಧಾನ್ಯಗಳನ್ನು ಮನುಷ್ಯರು ತಿಂತೀವಿಲ್ಲ. ಹೊಟ್ಟಾಕೋದು ದನಗಳಿಗೆ ಆಗ್ತೀವಿ ಹೊಟ್ಟು, ಮನುಷ್ಯರು ಧಾನ್ಯವನ್ನು ತಿಂತೀವಿ. ಅದ್ರಂಗ ಒಟ್ಟನ್ನ ತೌಡನ್ನ ತೋರಿ ಧಾನ್ಯವನ್ನು ಸ್ವೀಕರಿಸದಂತೆ ಆ ಮುಮುಕ್ಷಿಗೆ ಬೇರೇನು ಬೇಕಾಗಿಲ್ಲ. ಆತನಿಗೆ ಅತ್ಯಂತ ದುಃಖ ನಿವೃತ್ತಿ ರೂಪವಾದ ಜನನ ಮರಣವನ್ನ ಕಳೆದುಕೊಂಡು ಅತ್ಯಂತ ಆನಂದವೊಂದೇ ಬೇಕಾಗಿದೆ. ಆ ಕಾರಣ ಎಲ್ಲವನ್ನ ತೂರುತನ ಈ ವೇದಾಂತ ಶಾಸ್ತ್ರದ ಗುರುವಾಕ್ಯವನ್ನ ಹಿಡಿತನ, ಅವನಿಗೆ ಮೋಕ್ಷ ಅಂದ್ರು. ಹಾಗಾಗಿ ಇಲ್ಲಿ ಕೂಡ 4ನೇ ಸಂಧಿಯಲ್ಲಿ ಹಿಂದೆ ಹೇಳಿದಂಥ ಈ ನಿತ್ಯ ವಸ್ತುವಿನ ಲಕ್ಷಣ ಹೇಳಿದ್ವಲ್ಲ, ಇವು 4 ಭಾವ ಇಲ್ಲದ್ದೇ ನಿತ್ಯ, ಅದು ಸತ್ಯ ಮತ್ತು ಆನಂದ ಅಂತ ಹೇಳಿ, ಅದಕ್ಕೆ ವಿರುದ್ಧವಾದದ್ದು ಏನೇನಾದ ಜಗತ್ತಿನಲ್ಲಿ ಎಲ್ಲವೂ ಅನಿತ್ಯ ನೋಡ್ರಿ. ನಮ್ಮ ದೇಹ ಅನಿತ್ಯ ಆದ, ಈ ದೇಹದ ಮೇಲೆ ಸಂಬಂಧದಿಂದ ಇಟ್ಟಂತ ಏನು ಲೋಕದ ವಿಷಯಗಳುಂಟು, ಧನ ಕನಕ, ಇವೆಲ್ಲವೂ ಕೂಡ ಒಟ್ಟಿದ್ದಂಗ. ಯಾರ ದೃಷ್ಟಿಯಲ್ಲಿ? ಆ ತೀವ್ರತರದ ಮುಮುಕ್ಷ ದೃಷ್ಟಿಯಲ್ಲಿ ಇವೆಲ್ಲ ಒಟ್ಟಿದ್ದಂಗೆ, ಇದಕ್ಕೆ ಅಪೇಕ್ಷೆ ಪಡಂಗಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಇವೆಲ್ಲ ತಿಳಿದೇ ಇದ್ರು ಕೂಡ
ನಿನಗೆ ಇದನ್ನು ಹೇಳಬೇಕಲ್ಲ, ನಿರ್ಗುಣ ಅಸ್ತ. ಅದಕ್ಕಾಗಿ ಏನು ಮಾಡು, ಒಂದೇ ಒಂದು ಮಾತು ಹೇಳ್ತಾರ, ನಿನ್ನೆ ಕೂಡ ಹೇಳಿನಿ. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಸರ್ವ ಇನಿಯಳೆ. ಹೇ ಮೈತ್ರ, ಇಲ್ಲಿವರು ಕೇಳಿದ್ದು ನಿನಗೆ ಅನುಭವಕ್ಕೆ ಬಂದಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ದೋಷಗಳಾವ. ದೋಷ ಏನದ ಅಂದರೆ ಗುರು ನಿನಗೆ ಬೇಕಾಗ್ಯಾನ, ಇಲ್ಲ ಅಂತಲ್ಲ. ಗುರುವಿನ ಮಾತಿನ ಮೇಲೆ ಅಪನಂಬಿಕೆ ಆದ ನಿನಗೆ. ಗುರುವಿನ ಮಾತಿನಲ್ಲಿ ನಂಬಿಕೆಯಿಲ್ಲ. ಹಾಗಾಗಿ ನಂಬು. ಯಾಕಂದ್ರೆ ಗುರು ವಚನವೇ ಶ್ರುತಿ ಅಂದ್ರು. ಯಾವ ನಿರಾಕಾರವಾಗಿರ್ತಕ್ಕಂಥ ಒಂದು ಬಯಲಲ್ಲಿ ಏನು ವಚನಗಳೇನು ಬಂದವಲ್ಲ, ಅವು ಎಲ್ಲಿಂದ ಬಂದವಂದ್ರೆ ಆ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನೇ ಆಕಾರವನ್ನು ಸಗುಣ ದೇಹವನ್ನು ತೊಟ್ಟು ಬಂದು ಅವನೇ ಹೇಳುವಂಥ ಮಾತು ಇವಂದೇ, ಇವನು ಹೇಳಿದ ಮಾತು ಅವಂದೇ. ಅಂದರೆ ಸಾಕ್ಷಾತ್ ಭರ್ಗೋನರಾಕೃತಿ. ಆ ಗುರುವನ್ನು ಸಾಮಾನ್ಯರಂತೆ ನೀನು ನೋಡಬೇಡ. ಆ ಕಾರಣ ಈಶ್ವರ ಸಮಾನ ಅಂದ್ರು. ಗುರು ಅಂದ್ರೆ ಏನ್ರಿ? ಅವನೇ ಪರಮಾತ್ಮ. ಪರಮಾತ್ಮ ಅಂದ್ರೆ ಗುರುನಾಥ. ಹಾಗಾಗಿ ಅವನ ಮಾತೇ ಶ್ರುತಿ ಅಂದ್ರು. ಮಾತಂತ ಹೇಳಲ್ಲ. ಮಾತಂದ್ರೆ ಏನರ್ಥ ಮಾಡಬೇಕು? ಆ ಮಾತುಗಳು ನಮ್ಮ ಅಜ್ಞಾನವನ್ನು ನಷ್ಟ ಮಾಡಿದ್ದಾದರೆ ಅವೇ ವಚನ ಆದವು. ನಮ್ಮ ಅಜ್ಞಾನವನ್ನು ನಾಶ ಮಾಡದಿದ್ರೆ ಬರೇ ಮಾತದು. ಅದಕ್ಕೆ ಅವರಿಗೆ ಅದೆಲ್ಲ ಮೈಗೂಡಿಸಿಕೊಂಡು ನಾನು ಜನನ ಮರಣ ರಹಿತನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನೇ ಅಂತ. ಆತನಲ್ಲಿ ದ್ವೈತ ಇಲ್ಲ, ಆತನಲ್ಲಿ ಅದ್ವೈತ ಇಲ್ಲ. ದ್ವೈತ ಅದ್ವೈತ ಎಲ್ಲವನ್ನೇ ಕೆಡಿಸಿ ಆತ್ಮ ನಿವೇದನೆಯನ್ನು ಅಳವಡಿಸಿಕೊಂಡು ಅಲ್ಲಿ ದ್ವೈತ ಇಲ್ಲ ಅಂದ್ರೆ ಅದ್ವೈತ ಇಲ್ಲ, ಎರಡಿಲ್ಲದ ಏನಿರ್ತದಂದ್ರೆ ಅವರಲ್ಲಿ ಬರೀ ಸಮಾಧಿ ಸಿದ್ಧಿ ಇರ್ತದ. ಸಮಾಧಿ ಅಷ್ಟೇ. ಅಂಥಪ್ಪ ಗುರುವಿಗೆ ಇಲ್ಲಿ ಗುರುವಚನ ಅಂದಾರ. ಅಂಥ ಗುರು. ಹಾಗಾಗಿ ಆ ಗುರುವಚನವೇ ಶ್ರುತಿ ಅಂದ್ರೆ ಪರಮಾತ್ಮನ ವಾಣಿ ಅಂತ ತಿಳ್ಕೊ. ಆ ಗುರುವಿನ ವಾಕ್ಯವೇ ಸ್ಮೃತಿ ಅಂತ ತಿಳ್ಕೊ. ಶ್ರುತಿ ವಾಕ್ಯಗಳೇ ಸ್ಮೃತಿ ಎನಿಸಿ ಲೋಕದೋಳು ಸೇವೆಗೆಯಲು ಅಖಿಳರ್ಗೆ ಅಂತ ಹೇಳಿದರು ಪರಮ ಅನುಭವ ಸಾರದಲ್ಲಿ. ಆ ವಾಕ್ಯಗಳೇ ಇಲ್ಲಿ ಸ್ಮೃತಿ ಆಗ್ಯಾವ. ಶ್ರುತಿಯೇ ಸ್ಮೃತಿ ಅಂದ್ರೆ ಸ್ಮೃತಿ ಬೇರೆ ಸ್ಮೃತಿ ಬೇರೆ ಅಂತ ಅರ್ಥ ಅಲ್ಲ, ಎರಡು ಒಂದೇ. ನೇರವಾಗಿ ಬಂದ ವಾಣಿಗೆ ಶ್ರುತಿ ಅಂದ್ರು. ಉಪಾಧಿ ಬ್ರಹ್ಮನಿಷ್ಠರ ಉಪಾಧಿಯ ವಾಣಿಯಿಂದ ಬಂದಂತ ವಾಕ್ಯಗಳಿಗೆ ಸ್ಮೃತಿ ಅಂತ ಕರೆದರು. ಆದರೆ ಎಲ್ಲರೂ ಸ್ವೀಕಾರ ಮಾಡಲಿಕ್ಕೆ ಆ ವಾಣಿಗಳು ಅಲ್ಲ, ಈ ವಾಣಿ ಅಂದ್ರು. ನಾವು ಪರಮಾತ್ಮನ ವಾಣಿ ಮೆಚ್ಚುತ್ತೀವಿ, ಗುರುನಾಥನ ವಾಣಿಯನ್ನು ನಂಬಂಗಿಲ್ಲ. ಯಾಕಂದ್ರೆ ಅವ್ನು ನೋಡಂಗಿಲ್ಲಲ್ಲ, ಸುಮ್ಮನೆ ನಂಬಿದಂಗೆ ಮಾಡೋದಂತ. ಪರಮಾತ್ಮ ನೋಡಂಗಿಲ್ಲಲ್ಲ, ನಾವು ನಂಬಿವಿ ಅಂದ್ರೂ ನಡೀತದ, ನಂಬಲ್ಲ ಅಂದ್ರೂ ನಡೀತದ. ಆದ್ರೆ ಗುರುನಾಥ ಹಂಗಲ್ಲಲ್ಲ. ನೀ ನಂಬಿದ್ದು ನಂಬಿಗಿಲ್ಲದ್ದು, ನೀ ತಿಳ್ಕೊಂಡದ್ದು ನೀ ತಿಳ್ಕೊಳ್ಳಾರ್ದು ಎಲ್ಲವೂ ಅವರಿಗೆ ಅರ್ಥ ಆಗಲಾರ್ದು ಏನಿಲ್ಲ. ಆದರೆ ಅವರು ನಿನಗೆ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಬಸವರಂದ್ರೆ ಹೇಳ್ತಿದ್ರು ಮೋತಿ ಸೊಟ್ಟ ಮಾಡ್ತಿದ್ದಂತ. ಗುರುಗಳು ಅಂದ್ರೆ ಮೋತಿ ಸೊಟ್ಟ ಆಗ್ತದ.
ಮತ್ತು ನಿನಗೆ ಬೇರೆ ಅಣ್ಣ ತಮ್ಮರು, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರು ಯಾರು ಏನಂದ್ರು ಕೂಡ ನಿನಗೆ ಏನು ಅನ್ಸಂಗಿಲ್ಲ. ಗುರುಗಳು ಏನಂದ್ರೆ ನಿನಗೇನಾಗ್ತದೆ, ಮೂತಿ ಸೊಟ್ಟ ಮಾಡ್ತೈತಿ. ಅದಕ್ಕಾಗಿ ಈ ಅಜ್ಞಾನ ಆಬಾಧಿತವಾದ ಯಾವ ಬ್ರಹ್ಮವನ್ನು ಉಪದೇಶ ಮಾಡುವುದೋ ಅದೇ ಪ್ರಮಾಣ. ನೋಡು, ಗುರುಗಳು ಏನು ಪ್ರಮಾಣ? ಬ್ರಹ್ಮಜ್ಞಾನವೇ ಪ್ರಮಾಣ. ಯಾಕಂತ ವಿಚಾರ ಮಾಡಿದ್ರೆ, ಅವನು ವಾದ ವಿವಾದ ರಹಿತವಾಗಿ ದ್ವೈತ ಅದ್ವೈತವನ್ನು ಮೀರಿ ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ. ಅವನು ಬ್ರಹ್ಮಜ್ಞಾನದಿಂದ ತಾನೇ ಬ್ರಹ್ಮ ಆಗಿಬಿಡ್ತಾನ. ಹೌದು, ಅವನು ಬ್ರಹ್ಮ ಆದಾಗ ಅವನ ಮಾತುಗಳು ಕೂಡ ಬ್ರಹ್ಮ ಆಗ್ತವೋ ಇನ್ನು ಬೇರೆ ಆಗ್ತಾವ ಅಂದಾಗ ವಿಚಾರ ಮಾಡಿ ನೋಡಂತಾರ. ಅವ್ರು ವಿಚಾರ ಮಾಡಿ ನೋಡು, ಬ್ರಹ್ಮನಿಂದ ಬಂದಂತ ಮಾತುಗಳು ಬ್ರಹ್ಮ ಆಗ್ತವೋ ಏನು ಬೇರೆ ಆಗ್ತವೋ? ಹುಚ್ಚನಿಂದ ಬಂದಂತ ಮಾತು ಹುಚ್ಚಾಗಿರ್ತಾವ. ಬುದ್ಧಿವಂತರಿಂದ ಬಂದ ಮಾತು ಸತ್ಯ ಆತವಿಲ್ಲ. ಮತ್ತಿಲ್ಲಿ ಬ್ರಹ್ಮಜ್ಞಾನಿಗಳು ಅಂತ ನಾವು ಹೇಳ್ತೀವಿ, ಬ್ರಹ್ಮಜ್ಞಾನಿಗಳ ಮಾತನ್ನ ಅಲಕ್ಷ್ಯ ಮಾಡ್ತೀವಿ ಅಂದ್ರೆ ನಮಗೆ ಬ್ರಹ್ಮಜ್ಞಾನ ಆಗ್ತದೇನು? ಅದಕ್ಕಾಗಿ ಹೇಳ್ತಾರ ಇಲ್ಲಿ, ಯಾವ ಗುರು ವಾಕ್ಯ ಏನದ ಅದರಿಂದ ನಿನಗ ಸುಲಭವಾಗಿ ಮೋಕ್ಷ ಆಗ್ತದಂದ್ರು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ. ಅದಕ್ಕೆ ಮೋಕ್ಷ ಅನ್ನುವಂಥದ್ದು ನಿನಗ ಎಲ್ಲಿ ತೊಂದರೆ ಆಗದ? ಇಲ್ಲಿವರೆಗೆ ಹೇಳಿದ ಆತ್ಮಜ್ಞಾನ, ನೀನೇ ಬ್ರಹ್ಮ, ಜನನಿಲ್ಲ ಮರಣಿಲ್ಲ ಅಂತ ಹೇಳಿದ್ರಲ್ಲ, ಆ ದೃಢ ಯಾಕಾಗಿಲ್ಲ ಅಂದ್ರೆ ಗುರುವಿನ ವಾಕ್ಯದಲ್ಲಿ ನಿನಗೆ ವಿಶ್ವಾಸ ಇಲ್ಲ. ಇದ್ರೆ ಆತಿತ್ತು. ಅದಕ್ಕೆ ಬಸವಾನಂದರು ಹೇಳ್ತಿದ್ರು, ನೀವು ಕೇಳಿರಿ, ಕೇಳಿದ್ದೆ ಹೇಳ್ತೀನಿ ನಾನು. ಕೇಳಿದ್ದೇ ಹೇಳಿದ್ರೆ ನಮಗ್ ಸಾಧ್ಯ ಇಲ್ಲ. ಸುಮ್ಮನೆ ನಾನು ಹಿಂಗೆ ಹೇಳಿದ್ರು ಅಂದ್ರೆ ಈ ಜಗತ್ತು ನಂಬ್ತಿದ್ದಿಲ್ಲ. ಇನ್ನ ಎದುರಿಗೀರಿ ಎಲ್ಲರೂ. ಮಾನವಿ ಕಡೆ ಒಬ್ಬ ದೊಡ್ಡ ಸೇಟನ ಬಟ್ಟೆ ಅಂಗಡಿ ತಂತ, ಬಟ್ಟೆ ಅಂಗಡಿ. ಆತ ಒಬ್ಬ ಗುರುಗಳಿದ್ರು. ಆತ ಏನು ಬೇಡ್ತಿದ್ದಿಲ್ಲ. ಅಚಾನಕ್ಕಾಗಿ ಒಂದು ದಿವಸ ಏನಾಯ್ತಂದ್ರೆ, ಸೇಟ್ ಅಂಗಡಿಗೆ ಹೋಗುವ ದಾರಿಯಲ್ಲಿ ಭೇಟಿಯಾದ. ಆತನ ವೇಷಭೂಷಣವನ್ನ ಶಿಷ್ಯನಾದ ಸೇಟ್ ನೋಡಿದ. ಏನ್ರಿ ಮೈ ಮೇಲೆಲ್ಲ ಬಟ್ಟೆ ಹರಿದೋಗ್ಯಾವಲ್ಲ ಅಂದ್ರೆ, ಹೌದಪ್ಪ ಹರಿದೋಗ್ಯಾವ, ಮತ್ತ ನಿನಗೆ ಏನು ಅನುಕೂಲ ಆದ್ರೆ ಒಂದು ಜೊತೆ ಬಟ್ಟೆಯನ್ನ ಕಳಿಸು ಅಂತ ಹೇಳಿದ. ಕೊಡಿಸು. ಕೊಡಿಸೋದು ಕಳಿಸೋದು ಏನಾದ್ರಿ ನಾನೇ ತಗೊಂಡು ಬರ್ತೀನಿ, ಯೋಚನೆ ಮಾಡಬೇಡ್ರಿ ಅಂತ ಹೇಳಿ ಹೋದ್. ನನ್ನ ಗುರುಗಳಿಗೆ ಬಹಳ ಸಂತೋಷ ಆಯ್ತು, ಇಂಥ ಶಿಷ್ಯರನ್ನ ಆರಂತ. 1 ದಿನ ಆಯ್ತು, 2 ದಿನ ಆಯ್ತು, 4 ದಿನ ಆಯ್ತು, 8 ದಿನ ಆಯ್ತು, 15 ದಿನವಾಯ್ತು. ಸೇಟನ್ನು ಈತ ಭೇಟಿ ಆಗ್ಲಿಲ್ಲ, ಬಟ್ಟೆನೂ ಮನೆಗೆ ಬರಲಿಲ್ಲ. ಆವಾಗ ಒಂದು ಸಲ ಏನಾಯ್ತಂದ್ರೆ, ಆ ಸೇಟನ ಹೆಂಡತಿ ಈ ಗುರುಗಳನ್ನ ಕರೆಸಿದ್ಲು ಬೇರೆ ಯಾವುದ ಕಾರಣಕ್ಕಾಗಿ ಮನೆಗೆ. ಆವಾಗ ಆಕೆ ಕೂಡ ಇದೇ ವಿಚಾರ ಬಂತು, ಗುರುಗಳ ಮೈ ಮೇಲೆ ಎಂತ ಬಟ್ಟೆ ಅವಲ್ಲ, ಯಾಕ್ರಿ ಹಿಂಗ ಹೊಸ ಬಟ್ಟೆ ತಗೋಬಾರ್ದೇನು ಅಂತ ಕೇಳಿದಾಗ ಅವ್ರು ಬೇಡಾರಲ್ಲ ಏನಲ್ಲಲ್ಲ. ಇಲ್ಲಮ್ಮ, ಇದೇ ವಿಚಾರ ನಿನ್ನ ಗಂಡ ನನ್ನ ಶಿಷ್ಯ ಹೇಳಿದ್ದೆ, 15 ದಿನ ಆಯ್ತು, ಸಾಯಂಕಾಲ ಕಳಿಸಿಕೊಡ್ತಂದ, 15 ದಿನ ಆಯ್ತು, ಇವತ್ತು ಬಂದೇ ಇಲ್ಲ ಅಂದ. ಅವರು ನಿಮ್ಮ ಶಿಷ್ಯ ಅಲ್ಲ ಅಂದ. ಹೌದಲ್ಲಮ್ಮ, ಗೊತ್ತಿಲ್ಲ ನಿನಗಂದ. ಇರ್ಲಿ, ನಾಳೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ತಗೊಂಡು ಹೋಗೇ ಬಿಡನ್ಲಕ್ಕೆ. ಕೇಳೋದೇನು ಬೇಡ, ಬಂದಾವಿಲ್ಲ ಅಂತ ಕೇಳ್ಬೇಡ್ರಿ, ಬಂದು ಒಯ್ದು ಬಿಡಂದ. ಆಗಲ್ಲ ಬಂದ.
ಅದೇ ದಿನ ರಾತ್ರಿ ಗಂಡನಿಗೆ ಹೇಳಿದ್ಲು, ನೋಡ್ರಿ ನನಗೆ ಚಲೋ ಸೀರೆ ಬೇಕಾಗ್ಯವ, 1-2-3 ಜೊತೆ ಸೀರೆನ ಕಳಿಸ್ರಿ, ಅದ್ರಾಗ ಯಾವುದು ಬೇಕೋ ತಗೊಂತೀನಿ, ಉಳಿದು ಅಂಗಡಿಗೆ ವಾಪಸ್ ಕಳಿಸ್ನನ್ಲಕ್ಕಿ. ಸೇಟ್ ಏನು ಮಾಡಿದ ಅಂದ್ರೆ, ಅಂಗಡಿ ಬೀಗ ಹಾಕೋದಕ್ಕಿಂತ ಮುಂಚೆ ಚಲೋ 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 ಒಂದು ದೊಡ್ಡ ಗಂಟು ಸೀರೆಯನ್ನು ಕಟ್ಟಿ ಆಳನ್ನು ಕರ್ಕೊಂಡು ಮನೆಗೆ ಬಂದು ಅಲ್ಲಿ ಮುಂದೆ ಇಡ್ತಾನ. ಏನ್ರಿ ಅಂದಾಗ, ಮತ್ತೆ ನೀ ಸೀರೆ ಕೇಳಿದಲ್ಲ ಅದಕ್ಕೆ ತಂದಿನಿ, ಎಷ್ಟು ಬೇಕಾದ್ರೂ ತಗೊಂಡ್ಲ, ಎಷ್ಟಂತ ತಗೊಂಡು ನಿನಗೆ ಬೇಕಿದ್ವು. ಆವಾಗ ಕೇಳಿದ್ಲು, ಸರಿ ರೀ ಅಂತ ಒಂದು ತಗೊಂಡು ಉಳಿದು ವಾಪಸ್ಸು ತಗೊಂಡು ಹೋಗ್ರಂತ ಹೇಳಿದ್ಲು. ಅದೇ ಸಮಯಕ್ಕೆ ಗುರುಗಳು ಹೆಂಡತಿ ಹೇಳಿದ್ಲ, ನಾಳೆ ಬಾ ಅಂತ. ಇವ್ರ ಬಟ್ಟೆ ನೋಡಾಗ ಅವನು ಬಂದ. ಅಲ್ರಿ ನಿಮ್ಗ ನನ್ನ ಗಂಡ ನಿಮ್ಮ ಶಿಷ್ಯ ಅಂತ ಹೇಳ್ತಾರಲ್ಲ, ಎದ್ದೆಟ್ಟು ಹೇಳ್ತಿದ್ದಿ, 15 ದಿವಸ ಆಯ್ತು ಅಂದ್ರೆ ಒಂದು ಜೊತೆ ಬಟ್ಟೆ ತಂದು ಕೊಡ್ಲಿಲ್ಲ ನಿನಗ. ನಾನು ನಿನ್ನೆ ಹೇಳೀನಿ ಅಂಗಡಿಗೆ ಹೋಗುವಾಗ ಬರುವಾಗ ಇಷ್ಟು ಬಟ್ಟೆ ಬಂದ ನೋಡು, ಇದ್ರಾಗ ಶಿಷ್ಯ ನಮ್ಮವನಂತ ಹೇಳ್ತಾ ಎದ್ದೆತಟ್ಟಿ, ಇವರು ಶ್ರೀ ಗುರುವಿನ ಶಿಷ್ಯನೋ ಸೀರೆ ಗುರುವಿನ ಶಿಷ್ಯನೋ ನನಗೆ ಹೇಳಲ್ಲಕ್ಕೆ. ಶ್ರೀ ಗುರು ಶಿಷ್ಯ ಆಗಿದ್ರೆ ನಿನಗೆ ಅವತ್ತ ಕೊಡ್ತಿದ್ದ, ಇವನು ಸೀರೆ ಗುರು ಶಿಷ್ಯ ಅಂದ್ರೆ ಈತಗ ಗುರು ಯಾರು ನಾನೇ ಅಂತ ತಿಳ್ಕೊ, ನಿನ್ನ ಮೇಲೆ ವಿಶ್ವಾಸ ಇಲ್ಲ ಇವನಿಗೆ, ಅದಕ್ಕೆ ಹಿಂಗಾಗದನ್ಲಕ್ಕಿ. ನಾವು ಒಂದು ಕೇಳಿದ್ರೆ 100 ತಂದಾನ. ಮತ್ತೆ ಗುರುವಿನ ಮಾತನ್ನ ನಂಬಿದವರು ಯಾರು ಅಂದ್ರೆ, ಹೆಂಡತಿ ಮಾತು ನಂಬಿದವರು. ನಿಮ್ಮಂತ ಗುರುವಿನ ಮಾತನ್ನು ನಂಬಿ ಇವರು ಬ್ರಹ್ಮಜ್ಞಾನ ಆತರೇನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದರಂತೆ ಇಲ್ಲಿಯೂ ಕೂಡ ನಾವು ವಿಚಾರ ಮಾಡಿದಾಗ, ಯಾವ ಹೆಂಡತಿಯ ಮಾತಿನಲ್ಲಿ ಎಷ್ಟು ವಿಶ್ವಾಸ ಶ್ರದ್ಧೆ ನಂಬಿಕೆ ಆದಲ್ಲ, ಅದಕ್ಕಿಂತ ಕನಿಷ್ಠನು ಗುರು. ಅಂತ ಗುರುವಿನ ಮೇಲೆ ಅಪನಂಬಿಕೆ ಮಾಡಿ ನೀನು ವಿಶ್ವಾಸ ಈ ಪ್ರಪಂಚದಲ್ಲಿ ಸಂಸಾರದಾಗ ವಿಶ್ವಾಸ ಇಟ್ಟು, ಮನಸ್ಸೆಲ್ಲ ಸಂಸಾರದಾಗ, ಮನುಷ್ಯರು ಮಾತ್ರ ಪಾರಮಾರ್ಥದಾಗ. ಮನಸ್ಸಲ್ಲಿ ಅವ ಸಂಸಾರದಾಗ ಮುಳಿಬಿಟ್ಟಾವ. ಆದ್ರೆ ಎದ್ದು ಕಾಣ್ತಾವಲ್ಲ ಅಂದ್ರೆ ದೇಹ ಕಾಣಕತ್ತಿದು ಮನಸ್ಸಲ್ಲೇ ಅದ. ಹೌದಾ? ಮನಸ್ಸಿಗೆ ಉಪದೇಶ ಬೇಕು, ದೇಹಕ್ಕೆ ಬೇಕು ಉಪದೇಶ. ಮತ್ತೆ ಮನಸ್ಸಿಗೆ ಉಪದೇಶ ಅಂದಮೇಲೆ ಇಲ್ಲಿ ಏನಿರಬೇಕು, ದೇಹದ ಜೊತೆಯಲ್ಲಿ ಮನಸ್ಸಿರಬೇಕು, ಮನಸ್ಸಿನ ಜೊತೆಯಲ್ಲಿ ದೇಹ ಇರಬೇಕು. ಅಂಥವರಿಗೆ ಹೇಳುವಂತ ಮಾತು, ಇವೆಲ್ಲವನ್ನು ನೋಡೋದಕ್ಕಿಂತ ಒಂದೇ ವಿಚಾರ ಮಾಡು. ಪುರಾಣ, ಆಗಮ, ಶ್ರುತಿ, ಸ್ಮೃತಿ, ವೇದ ಎಲ್ಲವೂ ಕೂಡ ಅಂತ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣ ಹೋದ್ರೆ ನಿನಗೆ ಏನು ಬೇಕು ಎಲ್ಲವೂ ಸಿಗ್ತದೆ. ಕಾಮ್ಯದಿಂದ ಪೂಜಿಸು, ನಿನಗೇನಾಗ್ತದ, ಇಷ್ಟಾರ್ಥ ಭೋಗ ಸಿದ್ಧಿ ಆಗ್ತವೆ. ಗುರುನಾಥನಲ್ಲಿ ಸಿದ್ಧಾರೂಢಲ್ಲಿ ಎಷ್ಟು ಮಂದಿ ಉದ್ಧಾರ ಆಗಲಿಲ್ಲ, ಎಂತೆಂಥವರು ಏನೇನು ಆಗಿ ಹೋಗ್ಯಾರ. ಯಾಕ? ಕಾಮದಿಂದ ಭಜಿಸಿದರೆ ಗುರು ಕಾಮಧೇನು, ಕಾಮದಿಂದ ಪೂಜಿಸಿದ್ರೆ ಗುರು ಕಾಮಧೇನು, ನಿಷ್ಕಾಮದಿಂದ ಪೂಜಿಸಿದರೆ ಅದೇನು ಅಂದ್ರೆ ಏನು ಅಂತ ಹೇಳಕ್ ಬರಂಗಿಲ್ಲ. ನಿನಗೇನು ಬೇಕು ಅದೇ ನೋಡು, ನೀ ಏನು ಆಗ್ಬೇಕಂತಿದ್ದಿ ಅದೇ ಆತಿದ್ದಿ ಅನ್ನೋ ವಿಚಾರದಿಂದ. ಅದಕ್ಕೆ ಸಂಧಿಯ ಆರಂಭದಲ್ಲೇ ಅವರು ಏನು ಮಾಡ್ತಾರಂದ್ರೆ, ಧ್ಯಾನವನ್ನ ಮಾಡುವುದು, ಪೂಜಿಸುವುದು ಗ್ರಂಥಕರ್ತರ ಕರ್ತವ್ಯ ಇದ್ದ ಕಾರಣ ಈ 4ನೇ ಸಂಧಿಯ 1ನೇ ನುಡಿಯಲ್ಲಿ ಹೇಳ್ತಾರೆ, ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿತ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭುವಿಗಂ ಆಮೋದರಿಂದೆ ವಂದಿಸುವೆನು ಅಂದ್ರು. ಇದನ್ನ
ಒಂದನೇ ಸಂಧಿಯ ಪ್ರಾರಂಭದಲ್ಲಿ ವಿಸ್ತಾರವಾಗಿ ನಾವು ಕೇಳಿ. ಶ್ರೀ ಅಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನ ಭರಿತನಾಗಿರಬೇಕು. ತನ್ನದೆಂಬುದು ಯಾವುದಿಲ್ಲ, ಜ್ಞಾನರತ್ನವೇ ಆಗಿರಬೇಕು. ಏನಾಗಿರಬೇಕು? ಜ್ಞಾನರತ್ನ. ಮತ್ತು ಅಂಥ ಷಡ್ಗುಣ ಐಶ್ವರ್ಯ ಸಂಪನ್ನ ಭರಿತನಾದವನಿಗೆ ದೇವ ಅಂತ ಕರಲಿಲ್ಲ, ಮಹಾದೇವ. ಮಹಾದೇವ ಅಂದ್ರೆ ದೇವಾನು ದೇವತೆಗಳಿಗೆ ಅಧಿಪತಿಯಾದಂಥ ಒಡೆಯನಾದಂಥವನೇ ಮಹಾದೇವ. ಆ ದೇವ ಈ ದೇವ ಎನಬೇಡ, ಸರ್ವಕ್ಕೆ ಆಧಾರವಾದವನೇ ಮಹಾದೇವ ಅಂತ ಸರ್ವಜ್ಞ ಹೊಡೆದು ಬಿಟ್ಟ. ಅಲ್ಲಿ ಮಹಾದೇವ ಅಂತ ಯಾರಿಗೆ ಕರಿತೀರಿ? ಈಗ ಆ ದೇವ ಅಂದ್ರೆ ಅಲ್ಲಿಯವರು ಬ್ರಹ್ಮ ವಿಷ್ಣು ರುದ್ರ ಆ ದೇವರೆಲ್ಲ. ಈ ಲೋಕದಲ್ಲಿ ಆಗ್ಯವಲ್ಲ ಈ ದೇವರೆಲ್ಲ. ಸರ್ವ ಜೀವಿಗಳಿಗೆ ಆಧಾರವಾದವನೇ ದೇವನೋಡ, ಮಹಾದೇವನೋಡ, ಸರ್ವಜ್ಞ. ಅಂದ್ರೆ ಏನಾಯ್ತು? ನಮ್ಮ ಸ್ವರೂಪದ ಧ್ಯಾನವನ್ನು ಮಾಡಿದಂಗೆ ಆಯ್ತಿಲ್ಲ. ನಿಮ್ಮಲ್ಲಾನಿಲ್ಲ ಪರಮಾತ್ಮ, ನಿಮ್ಮಲ್ಲಾನಿಲ್ಲ. ಸರ್ವ ಜೀವಿಗಳಂದ್ರೆ 84 ಲಕ್ಷ ಜೀವಿಗಳಿಗೆ ಆಧಾರವಾದದ್ದು ಯಾವ್ದು ಆಧಾರ? ಆತ್ಮಲ. ಅದನ್ನು ನೋಡು ಮಹಾದೇವ. ಅಂತ ಮಹಾದೇವನಿಗೆ ಎಲ್ಲ ಜೀವಿಗಳಿಗೆ ಒಡೆಯನಾಗಬೇಕಂದ್ರೆ ಅವನು ದೊಡ್ಡವನಿರ್ಬೇಕಲ್ಲ. ಬ್ರಹ್ಮ ವಿಷ್ಣು ರುದ್ರನಿಗಿಂತ ದೊಡ್ಡವನಿದ್ರೆ ಒಡೆಯ ಆತನ, ಇಲ್ಲಾಂದ್ರೆ ಅವ್ರ ಮೂವರಿಗೆ ಸೇವಕ ಆತನ, ನಮ್ಗೆ ಒಡೆಯ ಆಗ್ತಾನ. ಹಂಗೆ ಒಪ್ತಿದ್ದೆ. ಆ ಕಾರಣದಿಂದ ಸೋಮಂಗೆ ಅಂದ್ರೆ ಅಲ್ಲಿ ಪಾರ್ವತಿಯನ ಕೂಡಿದವನು ಅಥವಾ ಚಂದ್ರನನ್ನ ಧರಿಸಿದಂಥವನು ಅಂತನೂ ಬರೀತಾರೆ. ಯಾಕ ಚಂದ್ರನನ್ನ ಅಲ್ಲಿ ಧಾರಣ ಮಾಡಿದಂತ ಅದೆಲ್ಲ ಕತೆ ನಿಮ್ಗೆ ಗೊತ್ತದ, ಅದೇನು ಹೇಳದ ಬೇಡ. ಇವೆಲ್ಲ ಸಗುಣ ರೂಪದಿಂದ. ಇದು ಸದ್ಗುರುನಾಥ ಸಗುಣದಿಂದನೂ ಹೌದು, ನಿರ್ಗುಣದಿಂದನೂ ಹೌದು. ಗುರುನಾಥ ಸಾಕಾರನೂ ಹೌದು, ಗುರುನಾಥ ನಿರಾಕಾರನೂ ಹೌದು. ಹಾಗಾಗಿ ಇವೆರಡು ಸಗುಣ ರೂಪದಿಂದ ಮಹಾದೇವ ಅನ್ನುವಂಥ ಸೋಮಂಗೆ ಅನ್ನುವಂಥದ್ದು ಸಗುಣದಿಂದ, ಸುಖಪೂರ್ಣ ಧಾಮಂಗೆ ಸುಖ ಪೂರ್ಣ ಸುಖ ಅಂದಲ್ಲ, ಕ್ಷಣಿಕವಾದ ಸುಖಗಳ ಬೇರೆ. ನಿನ್ನೆನೆ ವಿಚಾರ ಮಾಡಿ, ಕ್ಷಣಿಕ ಸುಖ ಬೇರೆ, ಅಧಿಕ ಸುಖ ಬೇರೆ, ಅತ್ಯಧಿಕವಾದ ಸುಖ ಬೇರೆ. ಮತ್ತೆ 3 ಭಾಗ ಮಾಡಕ್ ಬರ್ತದ ವಿಚಾರಕ್ಕೆ ಹೋದಾಗ. ಕ್ಷಣಿಕ ಸುಖ ಯಾವುದು? ಇಹಪರ ಭೋಗಗಳು ಕ್ಷಣಿಕ ಸುಖ. ಇಲ್ಲಿಗಿಂತ ಬಹಳ ಪುಣ್ಯಾದಿಗಳನ್ನ ಮಾಡಿ ಸ್ವರ್ಗ ಲೋಕಾದಿಗಳಿಗೆ ಹೋಗಿ ಅಲ್ಲಿರುವಂಥ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಸ್ತಿ, ಅಮೃತ ಪಾನ ಅನ್ನುವಂಥ ಉತ್ತಮ ಭೋಗಗಳೇನವ ಇಲ್ಲಿಗಿಂತ ಅಧಿಕ, ಈ ಲೋಕದಕ್ಕಿಂತ ಸ್ವಲ್ಪ ಹೆಚ್ಚು. ದಿವಸ ಮನೆಯಲ್ಲಿ ಅಡಿಗೆ ಮಾಡ್ತೀವಿ, ಅದು ಸುಖದುವೆ. ಯಾವಾಗಾದ್ರೆ ಯಾರನ್ನ ಕರೆದ್ರೆ ಕಾರ್ಯಕ್ರಮಕ್ಕೆ ಹೋಗಿ ಮಾಡ್ತೀವಲ್ಲ, ಮನೆಗಳ ಊಟಕ್ಕಿಂತ ರುಚಿ ಇರ್ತದಲ್ಲ, ಮನೆಗಳ ಊಟಕ್ಕಿಂತ ರುಚಿ ಅದ. ಈ ಮನೆಗಿದ್ದಂಗಿರ್ತಾವ, ಅದು ಅಧಿಕ. ಅವು ಇದು ಕ್ಷಣಿಕ ಅಧಿಕ, ಇಲ್ಲಿದು ಕ್ಷಣಿಕ, ಅಲ್ಲಿದು ಅಧಿಕ. ಅತ್ಯಧಿಕ ಯಾವುದು ಅಂದ್ರೆ ಸುಖಪೂರ್ಣ ಧಾಮಂಗೆ. ಇದು ಇಲ್ಲಂತ ಕ್ಷಣಿಕನಲ್ಲ, ಅಲ್ಲಂತ ಅಧಿಕನಲ್ಲ. ಇದು ಯಾವುದು? ಅತ್ಯಂತ ಅಧಿಕ ಅಂದ್ರೇನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ. ಇದು ಯಾವಾಗ ಆಗ್ತದ್ರಿ? ನಿನಗೆ ಯಾವಾಗ ನನಗೆ ಜನನ ಮರಣ ಇಲ್ಲ ಅಂತ ಪಕ್ಕ ಆಗ್ತದ, ಅವತ್ತೇ ಇದು ಆನಂದ ಆಗ್ತದ. ಏನು ಪಕ್ಕ ಆಗದ್ ಬೇಕಾದ್ರೆ ಶಾಸ್ತ್ರಗಳಿಂದ ಜನನ ಮರಣ ನನಗಿಲ್ಲ ಅಂತ ಪಕ್ಕ ಆಗ್ಬೇಕಾಗ್ಯದ.
ಅದು ಬಿಟ್ಟು ಉಳಿದು ಎಲ್ಲ ಪಕ್ಕ ಆಗ್ಯಾವ. ಇದೊಂದು ಕಚ್ಚಾಗಿತ್ತಂದ್ರೆ ಮತ್ತೆ ಹುಟ್ಟಿ ಬರ್ಬೇಕು. ನಮಗೆಲ್ಲ ಪಕ್ಕ ಅನಿಸ್ತದೆ, ಅದೇನು ದೊಡ್ಡ ಆಗದಪ್ಪ, ಪಕ್ಕ. ಹೆಂಡ್ರು ಸುಳ್ಳು ಪಕ್ಕ, ಮನೆ ಸುಳ್ಳು ಪಕ್ಕ. ಶಾಸ್ತ್ರ ಕೇಳಿದವರಿಗೆ ಕೇಳದವ್ರಿಗೆ ಎಲ್ಲ ಇದು ಆಗೇವಿಲ್ಲ. ಈ ಲೋಕದ್ದು ಸುಖ ಇದು ಪಕ್ಕ, ಹೌದಿಲ್ಲ? ಆದರೆ ಎಲ್ಲವೂ ಪಕ್ಕ ಆಗ್ಯದ. ನಿನಗೆ ಜನನ ಮರಣ ಇಲ್ಲ, ಪರಮಾನಂದ ಸುಖಪೂರ್ಣ ಧಾಮನೇ ನೀನಿದ್ದಿ ಅಂತ ಗುರುವಾಕ್ಯದಲ್ಲಿ ಕಚ್ಚಾಗ್ಯದ. ಕಚ್ಚಂದ್ರೇನು? ಅವಿಶ್ವಾಸ. ಎಲ್ಲ ಪಕ್ಕಾಗಿ ಇದೊಂದು ಕಚ್ಚಾಗಿತ್ತಂದ್ರೆ ನೀವು ಹುಟ್ಟಿ ಬರ್ಬೇಕು ನೋಡಿ. ಯಾರಾದ್ರೂ ಹುಟ್ಟಿ ಬರ್ಬೇಕು, ಯಾರೇ ಇಲ್ಲ ಅವರು. ಹೇಳ್ತೀವಪ್ಪ ಅಂದ್ರೆ ಇವ್ನು ಹೇಳೋರು ಬುಟ್ಟ ಅಂತ ತಿಳ್ಕೊಬೇಡ್ರಿ. ಹೇಳೋರನ್ನ ತಗೊಂಡ ಶಾಸ್ತ್ರ ಇರ್ತದೆ, ವೇದ ವೇದ ಅಂತ ಹೇಳೋರಿಗೆ ಬಿಡೋದು, ಆಮೇಲೆ ನಿಮಗೆ ಬಿಡ್ತದೆ. ಇದು ಹೆಂಗಂದ್ರೆ ಗೋಡೆಗೆ ಒಗಡ್ದ ಬಾಲದ್ದಂಗೆ. ಗೋಡೆಗೆ ಹೋಗ್ತೀವಲ್ಲ, ಅಲ್ಲಿ ಬಡದ ಮೇಲೆ ನಿನಗೆ ಬಡಿತದೋ ಆ ಕಡೆ ಹೋಗ್ತದ. ಬೈಲಲ್ಲಿ ಹೋಗಿರಿ ಚೆಂಡು ಆ ಕಡೆ ಹೋಗ್ತದ, ನಾವೇ ಹುಡುಕಾಡಬೇಕು. ಅದು ಇಲ್ಲಿ ನೀನು ಹೊಡೆದದ್ದು ಮತ್ತೆ ನಿನಗೆ ಬಂದು ಬಡಿತದ. ವೇದ ಅಂತ ಶಾಸ್ತ್ರ ನಾವೇನು ಹೇಳ್ತೀವಿ ಅಂದ್ರೆ ನಮ್ಮನ್ನ ಬಡ್ದ ಹೋಗ್ತದ. ನೀನ್ ಹೆಂಗಿದ್ದೆ ಅಂತ, ನೀನ್ ಹೆಂಗಿದ್ದೆ ನೋಡು. ಹಾಗಾಗಿ ಸುಖಪೂರ್ಣ ಧಾಮ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಮಾತು ಮನಗಳಿಂದ ಅತ್ತತ್ತ ಮೀರಿ ಅದು ಹೇಗೆ ಅಂತ ಹೇಳಲಿಕ್ಕೆ ಬರಲಾರ್ದಂತ ಆನಂದ ಏನದ ಅದೇ ಸುಖಪೂರ್ಣ. ಅದು ಹೇಳಕ್ ಬರಂಗಿಲ್ಲ. ನಾನು ಮೊದಲೇ ಹೇಳೀನಿ, ಅವನ ಮಾತುಗಳು ಕೂಡ ಏನಾಗ್ಯಾವ ಅಂದ್ರೆ ಬ್ರಹ್ಮಸ್ವರೂಪನೇ ಆಗ್ಯಾವ. ಬ್ರಹ್ಮನೇ ಆದ್ಮೇಲೆ ಅವನ ಮಾತು ಶ್ರುತಿ ಸ್ಮೃತಿ ಅವೆಲ್ಲವೂ ಬ್ರಹ್ಮಸ್ವರೂಪ ಆದಾಗ ಭಿನ್ನ ಅಂತ ಹೇಳಕ್ ಬರ್ತದೇನು? ಅದಕ್ಕೆ ಸಾಕೆನಿಸದ ಸವಿಯದ ಬೇಕೆನಿಸದ ಜೋಕೆಗುಂದದ ಶಂಭುಲಿಂಗದ ಏಕವಾದ ಸುಖವ ಅಂತ ಅಲ್ಲಿ ಹೇಳ್ತಾ ಬಂದ್ರು. ಮತ್ತೆ ಸತ್ಯ ಚಿದ್ರೂಪಂಗೆ. ಸತ್ಯ ಅಂದ್ರೇನು ಮೊದಲು ಹೇಳಿದ್ರೆ ಈಗ ಪೀಠಿಕೆಯಲ್ಲಿ 4 ಅಭಾವಗಳಿಲ್ಲದ್ದೇ ಸತ್ಯ. ಜನನ ಮರಣ ಇಲ್ಲದ್ದೇ ಸತ್ಯ. ಜನನ ಮರಣ ಆಕಾರ ಇದ್ದೆಲ್ಲ ಮಿಥ್ಯ ನೋಡ್ರಿ. ಜನನ ಅಂದ್ರೆ ಹುಟ್ಟಿದ್ದು, ಮರಣ ಅಂದ್ರೆ ಸಾಯೋದು, ಆಕಾರ ಅಂದ್ರೆ ಕಾಣುವುದು. ಇದೇನದ ಎಲ್ಲವೂ ಸುಳ್ಳೇ ಸುಳ್ಳು. ಸತ್ಯ ಯಾವುದು? ಅದಕ್ಕೆ ಜನನಿಲ್ಲ, ಮರಣಿಲ್ಲ, ಅದಕ್ಕೆ ಆಕಾರ ಇಲ್ಲ. ಅದು ಹೆಂಗ ತಿಳಿದ್ರು ಅಂದ್ರೆ ಹೇಳಿದ್ರಲ್ಲ ಗುರು ವಚನವೇ ಸ್ಮೃತಿ. ಅದು ಏನು ಮಾತು ಮನಗಳಿಗೆ ಮೀರಿದ ಅಂತ ಹೇಳಿದ್ರೆ ಪ್ರಮಾಣಗಳಿಲ್ಲ ಅಂತೇಳಿ ದ್ವೈತ ಹೇಳಕ್ ಬರಂಗಿಲ್ಲ. ದ್ವೈತ ಹೇಳಕ್ ಬರ್ತದೆ, ಕಿತ್ತಾಕರಲ್ಲ. ಅದ್ವೈತಕ್ಕೆ ಪವನ ವಯಸ್ಸೆ ಅಂತ ಹೋಯ್ತಲ್ಲಿಂದ ದ್ವೈತಕ್ಕೆ ಪವನ ವಯಸ್ಸೆ ಪ್ರಮಾಣ ಹೇಳ್ಬೋದು. ಅದ್ವೈತಕ್ಕೆ ಪವನ ವಯಸ್ಸೆ ಪ್ರಮಾಣವೇ ಇಲ್ಲ ಅಂದ್ರು. ಹೇಗೆ ತಿಳಿಯೋದು ಅಂದ್ರೆ ನಂಬು ನಂಬು ಎಲೆ ಮನವೇ ಹಂಬಲಿಸಿದರು ಮುಕ್ತಿ ಎಂಬೈಸಿ ಅಂದ್ರು. ಎಷ್ಟು ಸರಳ ಅದ ನಂಬಿಕೆ ಅನ್ನುವುದು. ಎಷ್ಟು ಸರಳ ಅದಂದ್ರೆ ಅಷ್ಟೇ ಸರಳ ಅದ. ಆದರೆ ನಂಬಿಕೆ ಬರಬೇಕಾದ್ರೆ ಅಷ್ಟೇ ಕಠಿಣ ಅದ. ದಾರಿ ಸರಳ ಅದ, ಆದ್ರೆ ಅದನ್ನ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಸಾಧನ ಭಾಳ ಕಷ್ಟ, ಬರೋದಿಲ್ಲ. ಒಳ್ಳೆದ ಆಡಕ್ ಹೊಂಟೀವಿ, 10 ಮಂದಿ ಕುಂತೀವಿ. ಎಲ್ಲಿ ಹಾಡಗಂದ್ರೆ ಸಮುದ್ರದಿಗತ್ತದ, ಇಲ್ಲ ಸಣ್ಣ ಪುಟ್ಟ ಕುಂತಿರ್ತೀವಿ. ಎಲ್ಲ ಚಲೋ ಅದ. ಅಂಬಿಗನ ಮೇಲೆ ಅವಿಶ್ವಾಸ ಇದ್ರೆ ನೀನ್ ನದಿ ಆಡ್ತದೇನು? ಪುಟ್ಟಿ ಚಲೋ ಅದ, ಹುಟ್ಟು ಚಲೋ ಅದ, ಅವನು ಸದೃಢನ,
ಆದ್ರೆ ಅವನ ಮೇಲೆ ವಿಶ್ವಾಸ ಇಲ್ಲ. ಇವನ್ ದಾಟಿಸ್ತಾನೋ ಮುಳುಗಿಸ್ತಾನೋ ಅಂದ್ರೆ ಅವನ್ ತನ್ನ ಕಾರ್ಯ ತಾನು ಮಾಡಾಕತ್ತೇನ. ಇವ್ರು ಯಾಕೆ ಮುಳುಗ್ತಾರಂದ್ರೆ ಸಂಶಯ ಇತ್ತಂದ್ರೆ ಇವ್ರು ಕುಂತಲ್ಲೇ ಕುಂದ್ರಂಗಿಲ್ಲ. ಇಲ್ಲಿ ಕುಂತವ್ರು ಆ ಕಡೆ ಕುಂತವ್ರು ಆ ಕಡೆ ಹೋಗ್ತಾರ, ಪುಟ್ಟಿ ಪಲ್ಟಿ ಆಗ್ಬಿಡ್ತಾರೆ. ಅವನ್ ಮಾಡೇನೇನು? ನೀನು ವಿಶ್ವಾಸ ಮಾಡೋ ಬಿಡು, ನನ್ನ ಕಾರ್ಯ ಮಾಡ್ದಂತ ರಕ್ಷಣೆಯಿಂದ ಒಯ್ಯೋ ಕೆಲಸ ಮಾಡಕತ್ತೇನ. ಅದು ನಿನ್ನ ಕುಚ್ಚೇಷ್ಟಿಯಿಂದ ಏನಾಯ್ತು, ಅಯ್ಯ ಅಂದಿ. ನಿನ್ನ ನೋಡಿ ಇನ್ನೊಬ್ಬರು ಅಯ್ಯ ಅಂದ್ರು. ಈ ಕಡೆಲಿದ್ದವ್ರು ಈ ಕಡೆ ಬಂದ್ರು, ಒಂದೇ ಕಡೆ ಭಾರ ಆಯ್ತು. ಅದೇನಾಯ್ತು, ಬಾರ್ಲೆ ಬಿದ್ದೋಯ್ತು, ಎಲ್ಲೋ ಸತ್ತೋದ್ರು. ದಾಡ್ತಾರೇನು? ಯಾವಾಗ ಅಲ್ಲಿ ಕುಂತಿದ್ದಂದ್ಮೇಲೆ ಅಂಬಿಗ ಅವನ ಮೇಲೆ ವಿಶ್ವಾಸ ಇಟ್ಕೊಂಡು ಸುಮ್ಮನೆ ಧ್ಯಾನ ಮಾಡಿಕಂತನ ಕುಂದ್ರು, ಸುಮ್ಮನೆ ಕುಂದ್ರು ಆರಾಮವಾಗಿ ಮುಟ್ಟಿಸ್ತಾನ. ಅದಕ್ಕೆ ಗುರುವಾಕ್ಯದಲ್ಲಿ ಸುಮ್ಮನೆ ವಿಶ್ವಾಸ ಮಾಡಿ ಕುಂದ್ರು ನೀನು ಏನು ಮಾಡೋದು ಬೇಡ. ಅವನ್ ತಾನೇ ಈ ಭವಸಾಗರವನ್ನು ದಾಟಿಸ್ತಾನ, ಭವಸಾಗರ. ಅದಕ್ಕಾಗಿ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಅಂದ್ರು. ಕಾಮಿತ ಜನ ಅಂದ್ರೆ ಯಾರು ಏನನ್ನ ಅಪೇಕ್ಷೆಯನ್ನ ಮಾಡ್ತಾರ, ಬಯಸ್ತಾರ, ಇಚ್ಛೆಯನ್ನಿಡ್ತಾರ, ಅವರ ಬಯಕೆ ಅಪೇಕ್ಷೆ ಇಚ್ಛೆಯನ್ನ ಪೂರೈಸುವಂಥದ್ದು ಕಲ್ಪಭೂಜ, ಕಲ್ಪವೃಕ್ಷ. ಎಲ್ಲದ ಕಲ್ಪವೃಕ್ಷ ಅಂತ ಕೇಳಕ್ಕೆ ಬಹಳ ಸರಳ ಅದ, ಹೇಳೋರಿಗೆ ಬಹಳ ಸರಳ ಅದ. ಭೂಲೋಕದಲ್ಲಿ ಅದಿಲ್ಲ, ಅದಿರೋದಲ್ಲಿ ಸ್ವರ್ಗಲೋಕದಲ್ಲಿ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋದ ಮೇಲೆ ಆ ಗಿಡ ನೋಡೋದು ನೀನು. ಏನು ಇಲ್ಲಿಂದ ಹರಕಂತಿದ್ದೆ, ಇಲ್ಲಿ ಬೇಡಿದ್ರೆ ಅದು ಅಲ್ಲಿಂದ ಹೋಗೋದಿಲ್ಲ. ಅದು ಆದ್ರೂ ಕೂಡ ರೋಚಕ ವಾಕ್ಯದಿಂದ ಬೇಡಿದವರಿಗೆ ಬೇಡಿದ್ದನ್ನ ನೀಡುವಂತ ಕಲ್ಪವೃಕ್ಷ ಹೇಗಿದೆ ಅದರಂಗೆ ಆದರೂ ಕೂಡ ಕಲ್ಪವೃಕ್ಷ ಏನು ಬೇಡ್ತಿದ್ದಿ ಎಲ್ಲ ಕೊಡ್ತದ. ಆದ್ರೆ ಮೋಕ್ಷ ಒಂದನ್ನೇ ಬಿಟ್ಟು ಅಂತ ಅರ್ಥ ಮಾಡಬೇಕು. ಸರಿಯಾಗಿ ಅರ್ಥ ಮಾಡಬೇಕಾದ್ರೆ ಮೋಕ್ಷ ಅದೇ ಕೊಡ್ತಂದ್ರೆ ಗುರು ಶ್ರುತಿ ಸ್ಮೃತಿ ಇವೆಲ್ಲ ಯಾಕೆ ಬೇಕಾಗಿತ್ತು ಅಂದ್ರೆ ಮೋಕ್ಷ ಒಂದನ್ನ ಬಿಟ್ಟು ಅಂತ ಅರ್ಥ ಮಾಡಿದ್ರೆ ಶಾಸ್ತ್ರಕ್ಕ ಗೌರವ, ಶಾಸ್ತ್ರ ನಾವು ಸರಿಯಾಗಿ ನಂಬಿವಂತ ಅರ್ಥ. ಹಾಗಾಗಿ ಅಂಥ ಶಕ್ತಿ ಯಾರಿಗೆ ಅದಂದ್ರೆ ಶಂಭುವಿಗೆ, ಅಂದ್ರೆ ಪರಮಾತ್ಮನಿಗೆ ಮತ್ತು ಗುರುನಾಥನಿಗೆ. ಪರಮಾತ್ಮನನು ಗುರುನಾಥನನು ಮೊದಲೇ ಹೇಳಿವೆ. ಗುರುವಿಗೂ ಪರಮಾತ್ಮನಿಗೂ ಅಂತರವಿಲ್ಲ. ಅಂದ್ರೇನು? ಅಂತರ ಇಲ್ಲ ಅಂತ ಎಲ್ಲ ಗುರುಗಳಿಗೆ ಹೇಳಿಲ್ಲ. ಆ ಒಂದು ಪರಮಾತ್ಮನ ಗುಣಲಕ್ಷಣಗಳು ಏನುಂಟು ಅವನಿಗೆ ಮಾತ್ರ ಗುರುನಾಥ ಪರಮಾತ್ಮ ಸಮ, ಇವನು ಸಮ ಅವನು ಅನ್ಬೇಕು. ಇಲ್ಲಾಂದ್ರೆ ಹೇಳಕ್ ಬರ್ತದೆ. ಹಾಗೆ ಆಮೋದದಿಂದ ಅಂದ್ರೆ ಭಕ್ತಿ ಪ್ರೇಮಾತ್ಮಕ ಲಕ್ಷಣದಿಂದ ನಾನು ವಂದಿಸುವೆ ಅಂತ ಹೇಳಿದ್ರು. ವಂದಿಸುವೆ ಅಂದ್ರೆ ನಮಸ್ಕಾರ ಮಾಡುವೆ. ಮತ್ತೆ ಎಂತ ನಮಸ್ಕಾರ ಮಾಡ್ತಾನ? ನಿನ್ನೆ ಹೇಳಿನಲ್ಲ, ನಮಸ್ಕಾರದಲ್ಲಿ 4 ಪ್ರಕಾರ ಅಂತ. ಆ ರೀತಿ ಇಲ್ಲಿ ಮುಂದೆ 2 ನುಡಿಗಳಿಂದ ಗುರುವಿನ ಕೊಂಡಾಡಿದ್ರು ಮೊದಲು, ಈಗ ಶಿಷ್ಯನ ಕೊಂಡಾಡ್ತಾರೆ. ಏನಂದ್ರೆ ಶ್ರೀ ಪರಾನಂದ ಐಕ್ಯನಿಧಿ ಯಾಜ್ಞವಲ್ಕ್ಯದ ದಯಾಪೂರ್ಣನು ಅಧಿಗತ ಪರಮಾತ್ಮನು ಕಾಪಟ್ಯ ದೂರನು ಊರ್ಜಿತನಾಗಿರುವ ಆ ದಯ ಆಲಾಪನು ಉನ್ನತ ಚಿತ್ ಪ್ರದೀಪನು ಅಂತ ಹೇಳ್ತಾ ಬಂದ್ರು. ಅಂದ್ರೆ ಶ್ರೀ ಪರಾನಂದ ಐಕ್ಯನಿಧಿ
ಯಾವುದನ್ನ ತಿಳಿದಿದ್ದೆ ಅದೇ ನೀನು ಆಗಿದ್ದೆ ಅಂತ. ಯಾವುದು ತಿಳಿದಿದ್ದೆ? ನಿನ್ನ ಸ್ವರೂಪ ಸಾಕ್ಷಾತ್ಕಾರ ನಾನೇ ಬ್ರಹ್ಮ ಅಂತ ತಿಳಿದಿದ್ದಲ್ಲ, ಆ ಬ್ರಹ್ಮದ ಆನಂದವೇ ಒಂದು ದೊಡ್ಡ ನಿಧಿ. ಅಂದ್ರೆ ಏನು? ನಿನ್ನದೆಂಬುದು ಜ್ಞಾನರತ್ನ ಅಂತ ಹೇಳಲ್ಲ, ಅದು ನಿಧಿ. ಅದು ಹೇಗದಂದ್ರೆ ಬಳಸಿದ್ರೆ ಕಡಿಮೆ ಆಗೋದಿಲ್ಲ, ಕೂಡಿಸಿದ್ರೆ ಹೆಚ್ಚಾಗೋದಿಲ್ಲ, ಸದಾಕಾಲ ಹೆಚ್ಚೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಅಂದ್ರೆ ಅದು ಯಾವ ಕಾಲಕ್ಕೂ ಕುಂದುವುದಿಲ್ಲ, ಯಾವ ಕಾಲಕ್ಕೂ ಬೆಳವಣಿಗೆ ಇಲ್ಲ. ಹೇಗೆಂದ್ರೆ ಸಮುದ್ರ ಪ್ರಾಯದಂತೆ ಎಲ್ಲ ಕಡೆ ನೀರು ಹೆಚ್ಚು ಕಡಿಮೆ ಆಗ್ತಾವ. ನದಿಯಲ್ಲಿ, ಸಮುದ್ರದಲ್ಲಿ ನೋಡ್ರಿ ಒಂದೇ ಸಮಾನ ಇರ್ತಾವ ನೀರು. ಹಾಗೆ ಒಂದು ನಿಧಿಯಾಗಿ ಉಳ್ಳವನು ಯಾರು ಅಂದ್ರೆ ಯಾಜ್ಞವಲ್ಕ್ಯ. ಅಂದ್ರೆ ಆ ಯಾಜ್ಞವಲ್ಕ್ಯನ ಮಗನೇ ಯಾರು ಅಂದ್ರೆ ಈಗ ಶಾಸ್ತ್ರ ಹೇಳಕೊಂಟ್ರಲ್ಲ ಮೈತ್ರಾದೇವಿ, ಅವರೇ ನೋಡು. ಆತ ದಯಾಪೂರ್ಣನು. ಏನು ಪೂರ್ಣ ಆಗಿತ್ತು ಅಂದ್ರೆ ಕೃಪೆ, ದಯಾ, ಕರುಣೆ ಅಂತೀವಲ್ಲ, ಅದಕ್ಕೆ ಅರ್ಥ ಏನು? ಪರ ದುಃಖ ನಿವಾರಕ ಕೃಪಾ. ಯಾರು ತಮ್ಮ ದುಃಖವನ್ನ ತಾವು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೋ ಇದು ದಯ ಅಲ್ಲ. ಒಂದೇದು ಲಕ್ಷಿಟ್ಟು ಕೇಳ್ರಿ. ನಮ್ಮ ದುಃಖವನ್ನ ನಾವು ನಿವೃತ್ತಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಇದು ದಯ ಅಲ್ಲ, ಸ್ವಾರ್ಥ. ಇನ್ನೂ ಕೆಲವರು ಮಂದಿ ದುಃಖ ಆದ್ರೆ ಆಗಲಿ, ನಮಗ ಸುಖ ಆಗಲಿ ಅನ್ನೋದು ಎರಡನೇ ಭಾಗ. ಇವಕ್ಕ ದಯ ಅಂತಾರೇನ್ರಿ? ಇದಕ್ಕೆ ಕೃಪೆ ಅಂತಾರ. ಅಂದಾಗ ಆ ದಯಾಪೂರ್ಣ ಯಾರು ಅಂದ್ರೆ ಕರುಣ ರಸದ ಕೋಡಿ ಎರೆವ ಕೃಪಾ ಕಟಾಕ್ಷದ ಗುರು ಇರಲಿ ಎನ್ನ ಮಾನಸದಳು ಅಂತ ಹೇಳಲ್ಲ. ಅವ್ರ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಏನು ಸಂಪಾದನೆ ಮಾಡಿದ್ರು? ಅವರು ತನ್ನ ಸಂಪಾದನೆಗಾಗಿ ತನಗಾಗಿ ಏನನ್ನ ಮಾಡಲಿಲ್ಲ. ಅವರು ಪ್ರಾರಬ್ಧದಿಂದ ಏನು ಒದಗಿ ಬಂದದ ಅಷ್ಟರಲ್ಲೇ ಅವರು ಕಾಲಹರಣ ಮಾಡಿದರೆ ವಿನ ಮತ್ತೊಂದು ಬೈಕೆಯನ್ನು ಮಾಡಲ್ಲ, ಮತ್ತೊಂದರ ಅಪೇಕ್ಷೆಯನ್ನು ಮಾಡಂಗಿಲ್ಲ. ಪ್ರಾರಬ್ಧ ನಿಮ್ಮದ ಯಾರ್ದು ಪ್ರಾರಬ್ಧ? ತನ್ನ ಪ್ರಾರಬ್ಧ ಅನುಸಾರವಾಗಿ ತನಗೆ ದೊರಕಲೇನು ಅದರೊಳು ಸಂತೃಪ್ತಿ. ಭಗವಂತ ಏನು ಕೊಟ್ಟನ ಅದರಲ್ಲಿ ತೃಪ್ತಿಯಿಂದ ಇರ್ತಾರ ಅವರು. ತೃಪ್ತಿಯಿಂದ ಇರಕ್ಕೇನು? ಒಂದೇ ಸಣ್ಣ ಮಾತು ಹೇಳ್ತಾರೆ ಬಸವಣ್ಣಂದ್ರು. ನೋಡ್ತಮ್ಮ, ಹಸಿವು ಆಗದೀಗ, ಇಲ್ಲಂತಲ್ಲ. ಹಾಗಾದ್ರೆ ಹಸಿವಾದಾಗ ಏನ್ ಬೇಕಾಗದಪ್ಪ? ಹಸಿವು ಹೋಗಿ ನಮಗೆ ತೃಪ್ತಿ ಆಗ್ಬೇಕಾದ್ರೆ ಅನ್ನ ಬೇಕಲ್ಲ. ಮತ್ತೆ ಹೋಳಿಗೆ ತುಪ್ಪ ತಿಂದ್ರೆ ಹಸಿವು ಹೋಗ್ತದ, ಖಾರ ರೊಟ್ಟಿ ತಿಂದ್ರೆ ಹೋಗೋದಿಲ್ಲ? ಹೋಗ್ತದಿಲ್ಲ? ವಿಚಾರ ಮಾಡ್ರಿ ನೀವು. ಮಹಾತ್ಮನ ಮಾತು ಹೆಂಗಿರ್ತಾವ. ಖಾರ ರೊಟ್ಟಿ ತಿಂದ್ರೆ ಹಸಿವು ಹೋಗಿ ಆನಂದ ಆಗದಲ್ಲ. ಮತ್ ನೀನೇನ್ ಮಾಡಿದ? ಭಗವಂತ ಖಾರ ರೊಟ್ಟಿ ಕೊಟ್ಟನಲ್ಲ, ಅದನ್ನ ತಿಂದು ಆನಂದವಾಗಿರು. ನಮಗೇನಾಗ್ಯದ? ಹೋಳಿ ತುಪ್ಪನೇ ಆನಂದ ಕೊಡ್ತದಂತೀವಿ. ಮಹಾತ್ಮರಂಗಲ್ಲ. ತಮಗೇನು ಸಿಗುತ್ತದ ಅದೇ ಬ್ರಹ್ಮ, ಅನ್ನವೇ ಬ್ರಹ್ಮ. ಅದರಲ್ಲಿ ಇದ್ದು ತಮ್ಮ ಜೀವನ ಮಾಡಿಕೊಂಡು ಪರರ ದುಃಖವನ್ನು ನಿವೃತ್ತಿ ಮಾಡುವ ಪ್ರಯತ್ನ ಏನು ಮಾಡ್ತಲ್ಲ, ಅದಕ್ಕೆ ಇಲ್ಲಿ ಮಾತು ಏನು ಹೇಳಿದ್ರು ಅಂದ್ರೆ ದಯಾಪೂರ್ಣನು, ಕರುಣಾರಸದಿಂದ ಕೂಡಿಕೊಂಡನಂತವನು. ಅಧಿಗತ ಪರಮಾತ್ಮ ಅಂದ್ರೆ ಅವನು ನೀನು ಪರಮಾತ್ಮ ಸ್ವರೂಪನೇ.
ಅವರು ಪರಮಾತ್ಮ ಸ್ವರೂಪ ಹೌದಿಲ್ಲ. ಹಾಗಾಗಿ ಕಾಪಟ್ಯ ದೂರವಾದವನು ಇಲ್ಲಿ ಬಹಳ ವಿಶೇಷ. ಕಾಪಟ್ಯ ಲಕ್ಷ್ಯ ನಾವು ಯಾವಲ್ಲಿ ವಿಚಾರ ಮಾಡಬೇಕು ಮಾಡಿ ಮತ್ತೆ ನಾವು ಪರೀಕ್ಷೆ ಮಾಡಬೇಕು ಗುರುಗಳನ್ನು. ಗುರುಗಳಲ್ಲಿ ಕಪಟತ್ವ ಇತ್ತು ಅಂದ್ರೆ ಗುರು ಅಲ್ಲ. ಕಾಪಟ್ಯ ದೂರನು ಅಂದ್ರೆ ಕಪಟತ್ವದಿಂದ ಅಂದ್ರೆ ಮೋಸವಿಲ್ಲದವನು. ಯಾವ ಶಿಷ್ಯರಿಗೆ ಆಗಲಿ ಎಂದೂ ಮೋಸವನ್ನ ಮಾಡೋದಿಲ್ಲ. ಯಾವತ್ತೂ ಒಬ್ಬರ ಮೇಲೆ ಪ್ರೇಮ ಒಬ್ಬರ ಮೇಲೆ ಅಪ್ರೇಮ ಮಾಡುವಂತವನು ಅಲ್ಲ. ಮಾಡಿದರೆ ಅವನು ಗುರುವೇ ಅಲ್ಲ. ಮಾಡ್ದಂಗೆ ಆಗ್ತದ್ರಿ, ಕಂಡಂಗೆ ಆಗ್ತದ್ರಿ ಅಂದ್ರೆ ನಿನ್ನ ಸಂಶಯಕ್ಕೆ ಔಷಧ ಇಲ್ಲ. ಅದು ನಮ್ಮ ಮನಸ್ಸಿನ ಸಂಶಯಕ್ಕೆ ಔಷಧ ಯಾರು ಕೊಡ್ತಾರೆ? ನಿನಗಾದ ಅನುಭವದಿಂದ ನೀ ಸ್ವಂತ ನೋಡ್ಬೇಕು. ಗುರುಗಳು ನೋಡ್ಬಾರ್ದಂತಲ್ಲ, ಮಂದಿ ಹೇಳಿದ ಅನುಭವದಿಂದ ನೀವು ಪರೀಕ್ಷೆ ಮಾಡಬೇಡ್ರಿ. ಮಂದಿ ಹೇಳಿದ ಅನುಭವದಿಂದ ಗುರುಗಳನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಗುರುಗಳು ಮಾಡಿದ ಮೋಸವನ್ನ ನಿಮಗೆ ಹೌದನಿಸಿದಾಗ ನೀವು ಪರೀಕ್ಷೆ ಮಾಡಿ ನಂಬರಿ. ಹಾಗೆ ಊರ್ಜಿತನು ಅಂದ್ರೆ ತನ್ನ ನಡೆ ಮತ್ತು ನುಡಿಯಲ್ಲಿ ಸರ್ವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವನು. ಕೆಲವು ಮಂದಿಗೆ ಚಲೋ, ಕೆಲವು ಮಂದಿಗೆ ಪ್ರೇಮ ಅಪ್ರೇಮ ಅಂತಲ್ಲ. ತನ್ನ ಕೆಲಸ ತಾ ಮಾಡ್ತಾನೆ. ತನ್ನ ನಡೆ ನುಡಿಯಲ್ಲಿ ಎಡವಲಾರದಂತೆ ತಾನು ಹೋಗ್ತಾನೆ. ಹೀಗೆ ಮತ್ತೆ ಆಗಮೋ ದಯಾ ಆಲಾಪನು ಅಂದ್ರೆ ಆಗಮಗಳಲ್ಲಿ 28 ಆಗಮ ಅವಲ್ಲ, ಆಗಮಗಳಲ್ಲಿ ಹೇಳಲ್ಪಟ್ಟ ಅರ್ಥವುಳ್ಳವನಂದ್ರು. ಈ ರೀತಿ ದಯಾ ಆಲಾಪನು ಉನ್ನತ ಚಿದ್ ಪ್ರದೀಪನು ಅಂದ್ರೇನು? ನಿಶ್ಚಯವಾದ ಜ್ಞಾನವುಳ್ಳವನು. ಮತ್ತು ನೀನು ಚಿತ್ ಪ್ರದೀಪನು ಅಂದ್ರೆ ನಿನ್ನ ವೃತ್ತಿ ಹೇಗಿದೆ ಅಂದ್ರೆ ಗೋಡೆ ಮೇಲೆ ಚಿತ್ರಿಸಿದ ದೀಪದಂತೆ. ಇಲ್ಲಿ ದೀಪ ಹಚ್ಚಿರಿ ಹಿಂಗಂತದ, ಗಾಳಿಗಟ್ರೆ ಆರೆ ಹೋಗ್ತದ. ಗೋಡೆ ಮೇಲೆ ದೀಪ ಬರ್ತಾರ, ಅದು ಎಷ್ಟನ ಗಾಳಿ ಬೀಸಲಿ ಹಿಂಗಾನಂಗಿಲ್ಲ, ಆರಂಗಿಲ್ಲ, ಯಾವಾಗಲೂ ಪ್ರಕಾಶಮಾನವಾಗಿರ್ತದೆ. ಅದಂತೆ ಅವರು ಯಾವಾಗಲೂ ನಿಂದೆ ಕುಂದನಿಗೆ ಅಲಗಾಡಲಾರದೆ ಅಗಲಾರದೆ ತಮ್ಮ ಆನಂದವನ್ನು ಅಚಲವಾಗಿಟ್ಟಿರ್ತಾರೆ. ಆನಂದ ಅಲಗಾಡಂಗಿಲ್ಲ, ಅವ್ರ ದೇಹ ಅಲಗಾಡ್ತದ. ದೇಹ ಅಲಗಾಡಬೇಕಲ್ಲ. ಇದು ದೇಹ ಅಲಗಾಡಲಾರ್ದು ಯಾವಾಗರಿ ಅಂದ್ರೆ ಪ್ರಾಣ ಹೋದಾಗ. ಪ್ರಾಣ ಹೋದಾಗ ಇನ್ನೇನು ಅಲಗಾಡಿಸಲು ಅಲಗಾಡಂಗಿಲ್ಲ. ಅದು ಪ್ರಾಣ ಇರತನ ಇದು ಅಲಗಾಡದೆ. ಅದು ನಮ್ಮ ಜಗಲ್ದಿನಿ ಶಾಂಡ್ರೆ ಹೇಳಿದ್ರೆ ಆಗಲ್ಲೇ. ಎಲ್ಲೋ ಒಂದು ವಾದ ನಡುತ್ತಂತ. ಜ್ಞಾನಿ ನಿದ್ದೆ ಮಾಡ್ತಾನಂದ್ರೆ ಅವನ ಹಿಂಗೆ ಜ್ಞಾನಿ ಆಗ್ತಾನ. ಅಜ್ಞಾನಿಗಳು ನಿದ್ದೆ ಮಾಡ್ತಾರಪ್ಪ, ಅದು ಸರಿ. ಜ್ಞಾನ ಆದ್ಮೇಲೆ ನಿದ್ದೆ ಹೆಂಗ್ ಮಾಡ್ತಾರ ಅಂದ್ರೆ ಈ ಮಂದಿ ಏನಂದ್ರೆ ಈ ಕಟ್ಟೆ ಮಂದಿ ಅಂತಿದ್ರು. ಕಟ್ಟೆ ಕುಂದ್ರದು, ಹೋಟೆಲ್ದಾಗ ಕುಂದ್ರದು, ಆ ಕಟ್ಟೆ ಮೇಲೆ ಹೋಟೆಲ್ ಮೇಲೆ ಒಂದು ಕಪ್ ಚಹಾ ಕುಡೋದು, 1 ತಾಸು 2 ತಾಸು ಮಾತಾಡಿ ಏನ್ ನಡೆದತ್ತಪ್ಪ? ಬರೀ ಅದೇ ನಡೆದತ್ತಪ್ಪ. ಏನ್ ನಡೆದತ್ತು? ಅದೇ ನಡೆದತ್ತು. ಇದೇನ್ ನಡೆದ? ಶಾಸ್ತ್ರ ಕೇಳಿದವರು ಜ್ಞಾನಿ ಹೇಗೆ ಅಜ್ಞಾನಿ ಹೇಗೆ ವಿಚಾರಹೀನರು ಮಾಡುವಂತ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕಂತ? ಉತ್ತರ ಯಾರು ಕೊಡ್ತಾರೆ? ಆದ್ರೆ ಆತ ಕೊಟ್ಟಾನ, ಆ ಪ್ರಶ್ನೆ ಬೇರೆ. ಅಂಥವ್ರಿಗೆ ಉತ್ತರ ಯಾರು ಕೊಡಬೇಕು? ಅಜ್ಞಾನಿ ಎದ್ರು ಕೂಡ ಮಲಗಿದಂಗಿರ್ತಾನ. ಎದ್ದನ ಲೋಕದ ದೃಷ್ಟಿಯಲ್ಲಿ ಅವಳ ಮಕ್ಕಣ. ಜ್ಞಾನಿ ಲೋಕದ ದೃಷ್ಟಿಯಲ್ಲಿ ಮಲಿಗನ, ಆತ್ಮದೃಷ್ಟಿಯಲ್ಲಿ ಜಾಗೃತಾನ.
ಹೌದೇ? ಅದು ಸಮಂಜಸ. ಅದನ್ನ ಸತ್ಯವನ್ನ ಮುಂದಿಟ್ಕೊಂಡು ತರ್ಕ ಮಾಡ್ಬೇಕಂತ ಅದ. ಇಲ್ಲ ಕುತರ್ಕ ವಯಸ್ಸೇ ಹೋಯ್ತಲ್ಲಿಂದ. ಕುತರ್ಕಕ್ಕೆ ನಿಲ್ಕಂಗಿಲ್ಲ. ತರ್ಕ ಮಾಡಕ ಅಲ್ಲಿ ಸಂದೇ ಇಲ್ಲ ಅಂದ್ರ ಪೂರ್ಣವಾದ ಪರಬ್ರಹ್ಮನಲ್ಲಿ ಏನ್ ತರ್ಕ ಮಾಡಿ ತಿಳಿತಾರೇನ? ಹಾಗಾಗಿ ಯೋಗೀಂದ್ರನು ಅಚಲನು ಅಧಿಕನು ಉರುತರನು ಅನುರಾಗದೆ ನಿಜ ಧರ್ಮ ಪತ್ನಿಗೆ ಶ್ರೀಗುಣಯುಕ್ತ ಮೈತ್ರಿಗೆ ನಿರ್ಗುಣ ಯೋಗ ಅಭ್ಯಾಸವನ್ನೇ ಪೇಳಿದನೆಂತು ಹೇಳಬೇಕಂತ ಹೇಳಿದ್ನಲ್ಲ. ತಿಳಿಲ್ಲ ಅಂದ್ರೆ ಕೈ ಬಿಡಬಾರ್ದು, ಹೇಳಬೇಕು ಗುರುಗಳು. ಹಾಗಾಗಿ ಇಲ್ಲಿ ನಿಶ್ಚಯವಾಗಿ ತನ್ನ ಸ್ವರೂಪ ಜ್ಞಾನವುಳ್ಳವನು ಮತ್ತು ಶ್ರೇಷ್ಠನು, ಅವನ ತೇಜೋಪುಂಜಮಯವಾದ ದೇಹವುಳ್ಳವನು. ಅವರದ್ದು ಶರೀರ ಬಹಳ ಲಕ್ಷಣಾತ್ಮಕವಾಗಿರ್ತದಂತ. ಆದರೆ ಅದೇ ಒಂದು ಗಟ್ಟಿಗಿರಬಾರ್ದು. ಅದು ಗಟ್ಟಿಗಿತ್ತಂದ್ರೆ ಅಷ್ಟವಕ್ರ ಮಹಾಮನಿಗಳು ಸುಳ್ಳಾತಾರ. ಅವನ ಶರೀರ ಹೆಂಗಿತ್ತು? 8 ಡೊಂಕೆ ಇತ್ತಲ್ಲ. ಅಲ್ಲೇ ನಮ್ಮ ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮೆರ್ರನೆ ಮಿಂಚಿದರೇನಯ್ಯ, ಅಂತರಂಗ ಶುದ್ಧವಾದ ನಮ್ಮ ಶರಣನ ಕಾಯ ಹೇಗಿದ್ದರೇನಯ್ಯ. ಅದನ್ನ ಯಾಕೆ ನೋಡೋಕತ್ತದು? ಚರ್ಮ ನೋಡೋಕತ್ತಲ್ಲಿ. ಚರ್ಮ ನೋಡಿ ಜ್ಞಾನ ತಿಳಿಯಂಗಿಲ್ಲ, ಚರ್ಮ ನೋಡಿ ಜ್ಞಾನ ತಿಳಿಯಕ್ ಬರ್ತದ. ಚರ್ಮ ಅಂದ್ರೆ ತೊಗಲು, ಚರ್ಮ ಅಂದ್ರೆ ಸ್ವರೂಪ. ಅದು ಕಾಣ್ತದೆ. ಏನು ತಿಳ್ಕೊಂಬೇಕ, ಇವನು ಅಜ್ಞಾನಿ ಇವನು ಅಜ್ಞಾನಿ ಅಂತ ಹೆಸರಿಗಂತ ಉಂಟಲ್ಲ, ಒಳಗಿಂದ ಖಂಡಿತ ನಿನಗೆ. ಹಾಗಾಗಿ ಮತ್ತೆ ಅನುರಾಗದೆ ಅಂದ್ರೆ ಪ್ರೀತಿಯಿಂದ ಕೂಡಿದಂಥ ಗುಣ ಸಂಪನ್ನನಾದ ಮೈತ್ರಿಗೆ ಇಂತು ಅಂದ್ರೇನು? ಶಮಾದಿ ಸದ್ಗುಣಗಳಿಂದ ಕೂಡಿದಂಥ ಮೈತ್ರಿಗೆ ಇಂತು ಅಂದ್ರೆ ಮುಂದೆ ಹೇಳುವ ಪ್ರಕಾರ ನಿರ್ಗುಣ ಯೋಗದ ಅಭ್ಯಾಸವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದನು ಅಂತ ಇವತ್ತಿಗೆ ಇಲ್ಲಿ ಬಂತು. ಇನ್ನು ಹೇಳಿಲ್ಲ ಪ್ರಾರಂಭ. ನಾಳೆ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅನ್ನುವುದನ್ನ ನಾಳೆ ದಿನ ನಾವು ನೀವು ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತ ವಾಕ್ಪುಷ್ಪವನ್ನು ಸದ್ಗುರು ಶ್ರೀಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಮಂಗಲವನ್ನು ಹೇಳೋಣ. ಗುರು ಶಂಕರಾನಂದ ಮಹಾಭಕ್ತಾನಂದ ಸಂಗ ಶರಣರ ನಿಜದಾನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದಾನಂದ. ಎಲ್ಲೋ ಜನಶಿ ಎಲ್ಲೋ ಆಶಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲ ಜನಸಿ ಎಲ್ಲೇ ವಾಸಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಕಲ್ಲು ಹೃದಯದ
ಬೆಳೆದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿರದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನು ನುಡಿದ ತತ್ವಂ ಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವಾನಿವನು ನುಡಿದ ತತ್ವಂ ಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की जय. श्री सद्गुरु शिवपुत्र महाराज की जय. श्री सद्गुरु अभिनव महाराज की जय. सकल साधु संत महाराज की जय. जय मंगलम जय नमः पार्वती शिव.